ದಟ್ಟನ ಜಳದ ಮರ್ಯಾದೆಗಳದ ಬೋರೆ ಸಭಾ ಮಂಡಳದಲ್ಲಿ ಬಾರಿ ಬಾರಿಗೆ ಬೇಡಿಕೊಂಡರೆ ಈ ನಾರಿ ಮಣಿಯಳ ವಾಕ್ಯಂ ಕೇಳದ ದಟ್ಟನ ಜಳಿಯುವಂತವನಾಗುತ್ತಮ್ಮ. ಈ ದುರ್ಯೋಧನ ಮಹಾರಾಜನ ಕೊಟ್ಟಿರುವನ ಅಗ್ರಜ. ಎಲ್ಲ ಈ ತಿಂಡಿ ಬಾಕನೇ ದುರ್ಯೋಧನನೇ, ಈಕೋ ನಿನ್ನ ಹೆಂಡತಿಯಾದ ಪಾಂಚಾಲಿಯು ಕಿಂಚಿತ್ತಾದರೂ ಕರುಣೆ ಇಲ್ಲದ ಈ ಸಭಾಂತರದಲ್ಲಿ ಮುಡಿ ಹಿಡಿದ ಎಳೆದ ಮಾನಭಂಗ ಮಾಡಿಸುವನ ಗಂಡಗಲಿಯಾದರೆ ಬಂದು ಬಿಡಿಸಿಕೊಂಡು ಹೋಗು. ಬಲೆಟ್ಟೆನೆಂದು ಏಕಚಕ್ರಪುರದೊಳು ಕೈಯಲ್ಲಿ ಕಪ್ಪರಿಗೆ ಬಿಡ್ದ ಭಂಡ ಮನೆ ಮನೆಗೆ ತುಂದುಡಿದ್ದು ಯಾರ ಕಣರಂದು ಮಾತನಾಡುತ್ತಿರುವೆ? ಸಹಜವಾಗಿ ಅದಮ ಹೊಟ್ಟೆಗೆ ಅನ್ನವಂ ಕಾಣದ ಬ್ರಾಹ್ಮಣರ ಮನೆಯಲ್ಲಿ ಭತ್ತ ಕೊಟ್ಟಿರುವ ಒಟ್ಟನ್ನು ತಿಂದು ಜೀವಿಸಿದ ಹೇಳಿಯೋ ನೀನಲ್ಲದೆ ನಾನೇ ಬಲೆಟ್ಟನೆಂದು ಹೇಳುವುದಕ್ಕೆ ನಾಚಿಕೆ ಇಲ್ಲವೇ ಮೂರ್ಖ? ಚಿನ್ನನಾದ ದುರ್ಯೋಧನ, ತಿಂಡಿ ಬಾಕನಾದ ಬಂಡ ಭೀಮನೇ, ನೀವು ಘಾತಕರು, ಪರಮ ಪಾತಕರು, ಯಾವ ದೊಡ್ಡ ಸಂಪನ್ನರ ಇದ್ದವರಲ್ಲಿ ಇಂಥ ಬಂಧಂ ಬಿಟ್ಟು ಇರಬಾರದಂದು ಗುಂತಿ ಸಹಿತ ಚಿಂತವಿಲ್ಲದೆ ಏಕಾಚಕ್ರ ಪ್ರದೋಷ್ಟಾವಣಿಯ ಮಾಡಿ ಆ ಪಟ್ಟಣದ ಸಮೀಪದಲ್ಲಿರುವ ದಟ್ಟಿಸಿರುವ ಆ ಬೆಟ್ಟದಲ್ಲಿ ಕೆಟ್ಟ ಗುಣ ತಿಂದಿರುವ ಜಗಚ್ಚಟ್ಟಿಯಾದ ಆ ಬಕಾಸುರನು ತರತರವಾಗಿ ದಿನ ಒಂದು ಮನೆಗೊಂದಿರಲಿ ಗಂಡಿಗನ್ನು ಕೊಡಬೇಕೆಂಬ ಸಹಜವಾಗಿ ಇಟ್ಟುಕೊಂಡಿರುವವೋ ನೀನು ಮಾಡುವುದೇನು? ಒಟ್ಟಿಗೆ ತಿನ್ನುತ್ತರಲು ಅಬಾ ಅಷ್ಟರಲ್ಲಿ ಈ ಭೀಮನ ಮನೆಗೆ ಸಹಜವಾಗಿ ಒಂದು ಬರುವುದಲೇ ಜೊಳ್ಳು ಹೊಟ್ಟೆಯವನೇ. ಅದು ತಿಳಿದ ಬಂಡಿಯ ಮೇಲೆ ಗಂಡಿಗೆ ಹನ್ನ ಮುಂಡು ಚಂಡ ಭುಜ ಬಲ ದಂಡ ರಾಕ್ಷಸನ ಕಾಲುಗಳಲ್ಲಿ ಬಿಡಿದು ತೋಳುಗಳರ್ದು ಯಮ ಪಟ್ಟಣಕ್ಕೆ ಕಳಿಸಿಕೊಟ್ಟ ಪರಾಕ್ರಮ ತೊಟ್ಟು ಬಂದ ಜಗಜ್ಜಟ್ಟಿ ನಾನವನ ಅಹೋ ಧೂರಧೀರನಾದ ಭೀಮ ಕದರದೊಳಿನ ಸೀಮ ಅಣ್ಣ ಧರ್ಮನಂತನ ನಿನಗೆ ಸಿಟ್ಟು ಇದ್ದರೆ ಮೊದಲು ಎನ್ನಂ ಕಂದು ಆಮೇಲೆ ಸರ್ವರಂ ಸಂಭರಸು. ಈ ಧರಣಿಯೋಳ ವೀರಾದ ವೀರನಾಗಿ ಮೆರಿ ಕವರವನ ಕೊಲ್ಲಬದಕ್ಕೆ ಹಪ್ಪಣಿಯನ್ನು ಕೊಡಲರ ಅನಿಸಾಕಣೆ ಬಂಗಾರದ ಕಣೆ. ನಿರ್ಮಲ ಚಿತ್ತನಾದ ಧರ್ಮರಾಯನೇ, ತಮ್ಮನಾದ ಭೀಮಸೈನನೇ, ಹತಮರಾದ ಕೌರವರನ್ನು ಈ ಗದದಿಂದ ಹೊಡೆದು ಕೆಡಗುವೆನೆಂದು ಎಷ್ಟು ವಿಧವಾಗಿ ಬೇಡಿಕೊಂಡರೆ ಇದು ದುಷ್ಟರದ ಮಾತುಗಳೆಂದು ನುಡಿವೆಯಲ್ಲ. ಈ ಅನ್ನ ಕುತ್ತಿಗೆ ಕತ್ತರಿಸಿ ಹೋಗಿ ತಂದು ಹೇಳುವೆಯಲ್ಲ. ಅನ್ನ ಧರ್ಮನಂದನ, ಅಹೋ ತಮ್ಮ ಭೀಮಸೈನ, ಈ ಮಾತು ನಿನಗೆ ಒಪ್ಪಿಕೊಳ್ಳಾಗಿಲ್ಲ. ಸಮನೆಂದು ನಿನ್ನಂತ ಅಣ್ಣನ ಕೊಂದು ಎನಗ ಪಾಪ ಕಟ್ಟುವುದು ದುಶ್ವಾಸನ. ಅಹೋ ತಮ್ಮ ಭೀಮಸೈನ, ಧರ್ಮರಾಯನ ಹೆಸರು ಈ ಭೂತಲದಲ್ಲಿ ಖ್ಯಾತಿ ಎಂಬಲ್ಲ. ದುಶ್ವಾಸನ, ಸ್ವಲ್ಪ ಶಾಂತನಾಗೋ ನಿಜ. ಭ್ರಷ್ಟ ದುಸ್ವಾಶ್ರಮ ಖಂಡಿಸಿ ತುಂಡು ಮಾಡಿ ಇಂಡು ಭೂತಗಳಿಗೆ ತಿಂಡಿ ಹಿಟ್ಟು ಮಾತಮೆಂದು ಸಮ್ಮತದಿಂದ ಅಪ್ಪಣೆ ಅಣ್ಣ ರಾಜ. ಅಹೋ ಅನುಜಾತಿಗಳಿರ, ಧರ್ಮನಂದನ, ನಮ್ಮ ದಯಾದಿ ಕೌರವನು ನಮ್ಮನ್ನ ಈ ದೇಶದಲ್ಲಿ ಇರದೆ 12 ವರ್ಷ ವನವಾಸ 1 ವರ್ಷ ಘಾತವಾಸ ಮಾಡಿ ಬಂದರೆಂದು ನೇಮಂ ಕೊಟ್ಟಿರುವನು. ಆದ ಕಾರಣ ನಾವು ಇರಲಿಕ್ಕೆ ದೈತ ವನವೇ ಉತ್ತಮನ ತೋರಬಹುದು. ಅರಣ್ಯಕ್ಕೆ ಹೋಗೋಣ ಏನು ಜಾತಿಗಳಿರ. ದುಶ್ವಾಸನ,
ಮನೆಯಲ್ಲಿ ಇಡು. ತಾಂಬರವನ್ನು ದಟ್ಟನೆ ಸೆಳೆಯುವಂತವನಾಗ ತಮ್ಮ, ನಿನಗೆ ಈ ಕೌರವೇಂದ್ರನ ನೇಮ. ಎಲ್ಲ ಈ ಜಡೇಜ ಗಾಂಧಿ ಆದ ದ್ರೌಪದಿ ಮಂದಮತಿ ನಮ್ಮ ಅಣ್ಣನ ಏನೆಂದ ಹೊಗಳವನು ಇರುವ ಪಿತಾಮ್ರಿ ಸಭಾ ಮಂಡಲದಲ್ಲಿ ನಿನ್ನಯ ಬಿಂಕೋ ಮಂಟ ಒಂದವನು ಸದ ಪಡೆದು ಶಿರೋಂ ಕಾಣಿಸ ಅಡ್ಡಿ ಇಲ್ಲದ ಮೌನಂ ಸೋಣ ಮಾಡೋದಕ್ಕೆ ಸೂಪರ ದೇವ ಶ್ರೀಹರಿ ಎನ್ನ ಮಾನ ಕಾಯುವ ಭಾರ ನಿನ್ನದು. ಓ ಶೇಷ ಶಯನ ನಾರಾಯಣ, ಓ ಕಮಲನಯನ ಬೃಂದಾವನ, ಓ ಶೇಷ ಶಯನ ನಾರಾಯಣ, ಓ ಕಮಲನಯನ ಬೃಂದಾವನ, ಓ ಚಕ್ರರಾರೆ ಕೊಳಲ ಮೊರಾರೆ, ನಿನ ಮರೆತು ನನಗೆಲ್ಲ ಬೇರೆ ನೋಡೋರೆ. ಓ ಚಕ್ರಧಾರೆ ಕೊರೆಯ ಮೊರಾರೆ, ನಿನ ಮರೆತು ನನಗೆಲ್ಲ ಬೇರೆ ನೋದಾರೆ. ಪಂಚ ಪಾಂಡವರ ನೆನಪಾದವ, ಪಂಚ ಪಾಂಡವರು ನೆನಪಾದರ. ಕಾಪಾಡು ರಂಗ ಕರುಣಾಕರಂಗ, ಕಾಪಾಡು ರಂಗ ಕರುಣಾಕರಂಗ. ನಾರಾಯಣ, ಓ ಕಮಲವದನ ಬೃಂದಾವನ, ಓ ಕಮಲವಯನ ದೀನಾವನ. ಹರ ಹರ ಏನು ಮೋಸವಾಯಿತು. ದ್ರೌಪದಿ ಮನೋದಂ ದಿವ್ಯ ಮಾಯವು ಮುಸುಕಿತು. ಆಹೋ ರಾಜಾದಿ ರಾಜನಾದ ಹಣ್ಣ ಆಹೋ ತಮ್ಮ, ಮೂರ್ಛಕ ಬೇಳೆ ಹೋಯಿತು. ಅಂತದೇನಾಯಿತು ತಮ್ಮ? ಚಂದ್ರ ಮಗಳುಟ್ಟುವ ಪಿತಾಮ್ರವು ಎಳೆದು ಮನ ಮುಟ್ಟು ಸೆಳೆದಂತೆ
ನಿನ್ನ ವೀರ ಪೌರುಷವನ್ನ ತೋರತ್ತ ಶೌರ್ಯಂ ಬೀಸುತ್ತ ಘೋಷ ಯಾತ್ರೆ ನವದಿಂದ ದೈತವನಕ್ಕೆ ಹೋಗಬೇಕು. ಚಾತ್ರದಿಂದ ಹೋಗಬೇಕು. ಹೋಗೋಣ ನಡಿಕರಣ, ತಡ ಮಾಡದ ಈ ಕ್ಷಣ ನಿನ್ನ ಇಷ್ಟದಂತೆ ಆಗಲಿ ರಜಾ. ಸುಗುಣ ಧನ್ಯನಾದ ರಾಧಯ. ದುರ್ಯೋಧನ, ಎನ್ನ ಆಲೋಚನೆ ಏನೆಂದರೆ ರಾಜ, ಪಾಂಡವರ ಜೋಗ್ಯಕ್ಕೆ ಭಂಗ ತರುವ ಕಾರಣ ದೈತ್ಯವನಕ್ಕೆ ಹೋಗಿ ಪಾಂಡವತ್ರದ ನಮ್ಮನ್ನ ನೋಡಿ ಕಡಮಿಡಕವಂತೆ ಮಾಡಿ ಚಿತ್ರಸೇನನ ವನಗವಂ ಪಕ್ಕು ದಾಳಿಯ ಮಾಡಿ ತರಂಗಳ ಮುರಿದು ಪುಷ್ಪಗಳ ಮಾರಿದ. ಶಿವಾಲಯಂ ಕಡಿಸಿ ವನವಂ ಭಂಗ ಗಳಿಸಿ ಗಂಧರ್ವರಿಗ ಪಾಂಡವರಿಗ ಕಲಾವನ್ನಿಟ್ಟು ಬರಬೇಕೆಂದ ಆಲೋಚನೆಯನ್ನು ಮಾಡಿರುವನ ರವಿನಂದನ. ಈಗಿರ್ಬೋದು ನೋಡಿ ಆಲೋಚನಾ. ಓ ರವಿನಂದನ, ಓ ರಾಜೇಂದ್ರ, ಕಂಬಲಿಪುರ ನೀಲಕಂಠನ ಪಾಂಡವರನ್ನ ದಯವಿಟ್ಟು ರಕ್ಷಿಸುವಂತೆ ನೋಡಬಾರದೈತ್ಯಕ್ಕೆ ಇವತ್ತಿನ ದಿವಸ ಯಾವ ರೀತಿಯಿಂದ ಆದರೂ ಪಾಂಡವರನ್ನು ಮೋಸಗೊಳಿಸಬೇಕು, ಅಪಕೀರ್ತಿ ಹೊಂದಿಸಬೇಕು. ಕರ್ಣ ಜಾಗ್ರತೆಯಿಂದ ಸೇನಾ ನಾಯಕರಿ ಆಜ್ಞೆ ಮಾಡ್ಕಣ, ತಡ ಮಾಡದ ಈ ಕ್ಷಣ. ನಿನ್ನ ಇಷ್ಟದಂತೆ ಆಗಲಿ ರಜಾ. ಜಾಗ್ರತೆಯಿಂದ ದೈತ್ಯವನ್ನಕ್ಕೆ ರಥವನ್ನು ಸಿದ್ಧಗೊಳಿಸಲ ಈ ಸಾರಥಿ. ಐಶ್ವರ್ಯ ಮಸ್ತ್ ಮೇಲೆ ಕೇಳಿ ದೊಮ್ಮೂರು ಹುಡುಗಿನ ಮುದ್ದಿನ ಪ್ರಿಯ ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಸುಂದರಿ? ನಿನ್ನ ಸತಿಯು ನಾನಲ್ಲವೇ? ಎಷ್ಟು ಮಾತರಕ್ಕ ತಿಳಿಸುವುದಿಲ್ಲ ಸುಂದರಿ? ತಿಳಿಸಬೇಕಲ್ಲವೇ ಪ್ರಿಯ? ಎಷ್ಟು ಮಾತರಕ್ಕ ತಿಳಿಸುವುದಿಲ್ಲ ವಯ್ಯಾರೇ? ಕಾಂತ, ಕಾಂತೆ, ನಲ್ಲ ಅಲ್ಲೇ ಹೇಳಲೆ? ಅದೇ ಸವಿಸ್ತಾರವಾಗಿ ಹೇಳು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಮೋಜಾಣ, ಎಲ್ಲಿಗೆ ನಿನ್ನಯ ಪಯಣ? ರಕ್ತ ಮಣಿಮಯ ರಥವನೇರಿ ಹೋಗುವುದೆಲ್ಲಿಗೆ ಬರಲಿ? ರಕ್ತ ಮಣಿಮಯ ರಥವನೇರಿ ಹೋಗುವುದೆಲ್ಲಿಗೆ ಬರಲಿ? ಕರವ ಮುಗಿಯುವೆನು ನಿನಗೆ ತರಬೇನು, ಕರವ ಮುಗಿಯುವೆನು ನಿನಗೆ ತರಬೇನು, ತಿಳಿಸು ಪಯಣದ ವಿವರವ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ, ಎಲ್ಲಿಗೆ ನಿನ್ನಯ ಪಯಣ?
ಪರಮೇಶ್ವರಿ ಕಾಂತ ಕಾಂತೆ ಕರದಲ್ಲಿ ಗದೆಂಪಿಳಿದು ಧನುರ್ಧಾನೆಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಹೇ ಕಾಂತೆ ಘೋಷಯಾತ್ರೆ ನವದಿಂದ ದೊಯ್ತವನಕ್ಕೆ ಹೋಗಿ ಪಾಂಡವೋತ್ತರ ನಮ್ಮನ್ನು ನೋಡಿ ಕಡುಮಿಡುಕುವಂತೆ ವನ ವಿಹಾರ ಮಾಡುವ ರಮಣೇ. ಕಾಂತ ಕಾಂತೆ ವನ ವಿಹಾರ ಮಾಡಲು ಹೋಗುವೆಯಾ? ಸುಂದರಿ ಒಬ್ಬನೇ ಹೋಗುವೆಯಾ? ನಾನು ಬೇಡವೇ? ಹೌದು ಹೌದು ಪ್ರಿಯಾ. ಪ್ರಿಯಾ, ನನಗೂ ನಿನ್ನ ಜೊತೆಯಲ್ಲಿ ಬರಬೇಕೆಂದು ಮನಸ್ಸಾಗಿರುವುದು. ಈ ಸುಖದಲ್ಲಿ ಪ್ರಿಯಾ. ಕಾಂತ, ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು. ಸಹಜವಾಗಿ ಕರೆದುಕೊಂಡು ಹೋಗುವೆನ ಸುಂದರಿ. ಹೌದೇ? ಹೌದು ಸುಂದರಿ. ಈ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಸುಂದರಿ. ಹೌದು ಪ್ರಿಯಾ. ಸುಂದರಿ, ಹೇಳಲೆ? ಅದೇನು ಸವಿಸ್ತಾರವಾಗಿ ಹೇಳ. ಈ ಸುಖದಲ್ಲಿ ಪ್ರಿಯಾ. ಕಾಂತ, ಈ ಸುಖದಲ್ಲಿ ಓಲಾಡುವಾಗ ಆ ಸ್ವರ್ಗ ಸುದಯ, ಆ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರುಷ. ಕಾಂತ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಹೇಗಾಗಿರುವುದು ಗೊತ್ತೇ? ಹೇಗಾಗಿದೆ ಸುಂದರಿ? ಹೇಗಾಯ್ತು ಅಂತ ಕೇಳಿದೆಯಾ? ಹೌದು ಅಲ್ಲವೇ? ಹೇಳಲೆ? ಅದೇನು ಚೆನ್ನಾಗಿ ಹೇಳು. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು ಈ ಸುಖದಲ್ಲಿ ಓಲಾಡುವಾಗ ಆ ಸ್ವರ್ಗ ಸುದಯ ಕವಿದಂತೆ ಮನಕ್ಕೆ ಹರುಷ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು. ರಸಿಕ ಬೇಗ ಬಾರ ಮನದಾಸ ಚಂದಿರ. ರಸಿಕ ಬೇಗ ಬಾರ ಮನದಾಸ ಚಂದಿರ. ತೋನಿಂದ ಮೈ ಬಳಸುವೆ, ಸುಖ ಸಂತೋಷ ನಾ ಪಡೆಯುವೆ. ತೋನಿಂದ ಮೈ ಬಳಸುವೆ, ಸುಖ ಸಂತೋಷ ನಾ ಪಡೆಯುವೆ. ಪ್ರಿಯಾ. ಪ್ರಿಯೇ. ಕಾಂತ. ಕಾಂತೆ. ಆಮೇಲೆ ಆಮೇಲೆ ಏನಾಯಿತು ಸುಂದರಿ? ಏನಾಯ್ತು ಎಂದು ಕೇಳಿದೆಯಾ? ಹೌದು ಸುಂದರಿ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು.
ಕಾಂತ ಪ್ರಿಯ ಪ್ರಿಯೇ, ದೈತ್ಯವನಕ್ಕೆ ಹೋಗುವನೆಂದು ಹೇಳುತ್ತಿರುವೆಯಲ್ಲ, ಹೌದು ಸುಂದರಿ. ಒಬ್ಬನೇ ಹೋಗುವುದು ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ? ನನಗೂ ನಿನ್ನೊಂದಿಗೆ ಬರಬೇಕೆಂದು ಮನಸ್ಸಾಗಿರುವುದು. ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಕಾಂತ ಗುಣವಂತ. ಆಹಿಯೇ ಕಾಂತೆ, ನಿನಗೂ ಸಹ ವನ ವಿವಾರ ಮಾಡಬೇಕೆಂಬ ಇಚ್ಛೆ ಇದ್ದಂತೆ ಕಾಣುತ್ತದೆ. ಆದರೂ ಚಿಂತೆ ಇಲ್ಲ, ಜಾಗ್ರತೆಯಿಂದ ವಸ್ತ್ರ ಆಭರಣ ಅಲಂಕೃತಳಾಗಿ ತರಳುವಂತವಳಾಗ ರಾಣಿ. ಮಣಿವೇಣಿ. ಪ್ರಿಯ, ಪ್ರಿಯೇ, ಪಟ್ಟು ಪೀತಾಂಬರವನ್ನು ಹುಟ್ಟು ಅಲಂಕೃತಳಾಗಿ ಬಾ ಎಂದು ಹೇಳುತ್ತಿರುವೆಯಾ? ಹೌದು ಸುಂದರಿ. ಕಾಂತ, ಸುಂದರಿ, ನನಗೆ ನಿನ್ನ ಮಾತು ಕೇಳಿ ಬಹಳ ಆನಂದವಾಯಿತು. ಹೌದೇನು ಸುಂದರಿ? ಪ್ರಿಯ, ಪ್ರಿಯೇ, ಹೇಳಲೆ ಅದೇನು ಸವಿಸ್ತಾರವಾಗಿ ಹೇಳುವಲ್ಲವೇ? ವಲ್ಲಭ, ಅಲ್ಲವೇ? ಹೇಳುವೆನ ಕೇಳು. ಚಿತ್ರಸೇನ ಉಗ್ರಸೇನ ಅಂದಗಾರ ಚಂದಗಾರ ಮಾತಿನಲ್ಲಿ ಬಲುಮಾಜುಗಾರ ಕಾಡಬೇಡ ಹಮ್ಮೀರ ನೀನಿ ನನ್ನ ಸರದಾರ ಕಾಡಬೇಡ ಹಮ್ಮೀರ ನೀನಿ ನನ್ನ ಸರ. ಸುತ್ತಿ ಬಂದೆ ಹೊಳ ಮುತ್ತು ನಿನಗೆ ತಂದೆ ಹುಟ್ಟಿಯಂತೆ ನಾ ಓಡಿ ಬಂದೆ. ಹೌದೇನು ಸುಂದರಿ? ಇತ್ತ ಸುತ್ತಿ ಬಂದೆ ಹವಳ ಮುತ್ತು ನಿನಗೆ ಹುಚ್ಚಿಯಂತೆ ನಾ ಓಡಿ ಬಂದೆ. ನಿನಗಾಗಿ ನಾ ಬಂದೆನು ಆಸೆ ನೀ ತೀರಿತು. ನಿನಗಾಗಿ ನಾ ಬಂದೆನು ಎನ್ನಾಸೆ ನೀ ತೀರಿತು. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲು ಮೋಜುಗಾರ ಕಾಡಬೇಡ ಹಮ್ಮೀರ ನೀನನ್ನ ಸರದಾರ. ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರ ಕಾಂತ ಪಟ್ಟು ಪೀತಾಂಬರವನ್ನು ಉಟ್ಟು ಅಲಂಕೃತವಾಗಿ ಎನ್ನೊಂದಿಗೆ ಬಾ ಎಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳಿದರು ಸುಂದರಿ. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಅಲಂಕೃತಳಾಗಿ ಬರಲು ನಾನಿನ್ನು ಹೋಗುವೆನು ಕಾಂತ ಗುಣವಂತ. ಚಿತ್ರಸೇನ ಉಗ್ರಸೇನ ಆಹೇ ಕಾಂತೆ, ನಿನ್ನನ್ನು ದೈತ್ಯವನಕ್ಕೆ ಕರೆದುಕೊಂಡು ಹೋಗುವೆನೆಂದು ಹೇಳಿರುವನಲ್ಲ, ಎನ್ನ ಮನಸ್ಸಿಗೆ ಸಂತೋಷ ಆಗುವಂತೆ ಒಂದು ನಾಟ್ಯವನ್ನು ಮಾಡಿ ನಾಟ್ಯವೈವಿದೆ ಗಾನವನ್ನು ಮಾಡು. ನನ್ನ ಮನಸ್ಸಿಗಿಂತ ಸಂತೋಷವ ಆಗಿಲ್ಲವೇ? ನಿನ್ನ ಮನಸ್ಸಿಗೆ ಆಗುವುದು ಬೇಡ, ಎನ್ನ ಮನಸ್ಸಿಗಾದರೆ ನಿನ್ನ ಮನಸ್ಸಿಗೆ ಆದಂತೆ. ನನ್ನ ಮನಸ್ಸು ಸಂತೋಷ ಪಡಿಸದಿದ್ದರೆ ಹಾ ನೀನಂತ ಹೆಂಡತಿಯೋ ನೀನಂತ ಪ್ರೇಮಿಯೋ ಪ್ರಿಯ, ಏ ಸತಿಯ ಮಾತನ್ನು ಕೇಳದೆ ಹೋದ ಮೇಲೆ ನೀನೆಂತ ಪತಿಯೋ? ನಿನ್ನನ್ನು ಕರೆ ಪತಿಯ ಪಿಚಾಚಿಯ?
ಸುಂದರಿ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಿನ್ನನ್ನು ಕರೆದುಕೊಂಡು ಸಂತೋಷವಾಯ್ತಲ್ಲ? ನನ್ನ ಮನಸ್ಸು ಹೇಗಿರುವುದಲ್ಲ? ನನ್ನ ಮನಸ್ಸು ಸಂತೋಷ ಪಡಿಸದಿದ್ದೆ ನೀನಂತ ಹೇಳು ಬದುಕಲ್ಲಿನಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಕಂಡಾಸೆ ಮನಸ್ಸಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ, ಬೇರೇನು ಬೇಕಿಲ್ಲ ನನ್ನಾಣೆನಲ್ಲ ಎಂದು ಹೀಗೆ ಇರುವ, ಎಂದು ಹೀಗೆ ನಲಿವ, ಎಂದು ಹೀಗೆ ಇರುವ, ಎಂದು ಹೀಗೆ ನಿನ್ನ ಬಿಡಲಾರೆ ನಾನೆಂದಿಗೂ. ಸೈಲೆನ್ಸ್ ಮಾಸ್. ಅವರಿಗೆ ನನ್ನ ಧನ್ಯವಾದಗಳು. ಕಾಂತ ಅಂತೆ ಪ್ರಿಯ ಪೀಠವನ್ನು ಅಲಂಕರಿಸು, ಜಯದಾರ್ತಿ ಎತ್ತುವೆನು. ಸುಂದರಿ, ನಾನು ಇನ್ನೂ ಒಂದು ಮಾತು ಹೇಳಿದವಲ್ಲ, ಮುಗಿಸಲ್ಲ? ಎಷ್ಟು ಬೇಗ ನೀನು ಮುಗಿಸುವೆಯ? ನಿನ್ನ ಮುಗಿತೆಂದುಕೊಂಡಿರುವೆ. ನೀನು ಅಂದುಕೊಂಡಿರುವೆ ಸುಂದರಿ, ನನಗೆ ಗೊತ್ತಿರುವುದು ಎನ್ನ ಮಾತಿರುವುದು. ಹಾ, ಮುಂದೇಳು. ಕಾಂತೆ ಕಾಂತೆ, ಘೋಷಯಾತ್ರೆಗೆ ಜಾಗ್ರತೆಯಿಂದ ದೈತವನಕ್ಕೆ ಹೋಗೋಣ ನಡಿ ರಾಣೆ. ಆಲೋಚನೆ